ನಮಸ್ಕಾರ. ದೇವರೇ ಗತಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾವು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಯಾವ್ಯಾವ ಗ್ರಹಗಳ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿಯಾಗಿರುವಂತಹ ಪರಿಣಾಮವನ್ನು ಕೊಡುತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ವೃಷಭ ರಾಶಿಯವರಿಗೆ ನೋಡಿದ್ರೆ ವೃಷಭ ರಾಶಿಯವರಿಗೆ ಒಂದು ರೀತಿ 3 ತಿಂಗಳ ಕಾಲದಲ್ಲಿ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಉಂಟಾಗಿತ್ತು. ಯಾವ ರೀತಿ ಸಮಸ್ಯೆಗಳು ಅಂತಂದರೆ ಅವರಿಗೆ ಬಲ ಇಲ್ಲದೇ ಇರುವಂತಹ ರೀತಿಯಲ್ಲಿ ಮಾಡುವಂತಹ ಕೆಲಸದಲ್ಲಾಗಿರಬಹುದು ಅಥವಾ ಇನ್ಯಾವುದೇ ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು, ಎಲ್ಲೋ ಒಂದು ರೀತಿ ಅವರಿಗೆ ವೃಷಭ ರಾಶಿಯವರಿಗೆ ನನಗೆ ಈಗ ಸಪೋರ್ಟ್ ಇಲ್ಲವೇನೋ ಅನ್ನುವಂತಹ ರೀತಿ ಆತ್ಮಸ್ಥೈರ್ಯತೆಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಬಂದಿತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ 8ರಲ್ಲಿ ಕುಜ ಮತ್ತು ಬುಧನ ಸಂಚಾರ ಇರುವಂತಹ ಕಾಲದಲ್ಲಿ ಸಾಕಷ್ಟು ದ್ವಿತೀಯಾಧಿಪತಿಯಾಗಿರುವಂತಹ ಬುಧ 8ರಲ್ಲಿ ವೃಶ್ಚಿಕದಲ್ಲಿ ಸಂಚಾರ ಮಾಡ್ತಿರುವಂತಹ ಒಂದು ಕಾಲದಲ್ಲಿ ಅನೇಕ ಆರ್ಥಿಕವಾಗಿರುವಂತಹ ನಷ್ಟಗಳನ್ನು ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೈಯರ್ ಎಜುಕೇಷನನ್ನು ಪರ್ಸ್ಯೂ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ತೊಡಕುಗಳನ್ನು ಉಂಟು ಮಾಡಿರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ನಮಗೆ ಇದ್ದ ಒಂದು ಪಕ್ಷದಲ್ಲಿ ಈಗ ಅದೆಲ್ಲವೂ ಕೂಡ ನಿವೃತ್ತಿಯಾಗಿ ಅವರಿಗೆ ಇಲ್ಲದೇ ಇರುವಂತಹ ಒಂದು ಬ್ಯಾಕ್ ಸಪೋರ್ಟ್ ಅನ್ನುವಂಥದ್ದು ಮತ್ತೆ ಸಿಗುವಂತಹ ಒಂದು ಸಾಧ್ಯತೆ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯಲಿದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಮತ್ತೆ ಗುರುಬಲ ಪ್ರಾಪ್ತವಾಗುತ್ತೆ. ಅಂದ್ಕೊಂಡಂತಹ ಕೆಲಸದಲ್ಲಿ ಏನೇನು ವಿಘ್ನಗಳು ಉಂಟಾಗಿತ್ತೋ ಆ ಎಲ್ಲ ವಿಘ್ನಗಳು ಕೂಡ ದೂರವಾಗುವಂತಹ ಒಂದು ಸಾಧ್ಯತೆಗಳಿದೆ. ಅದಾದ ನಂತರದಲ್ಲಿ ಆರ್ಥಿಕವಾಗಿರುವಂತಹ ಸಂಕಷ್ಟಗಳಿಂದ ಪಾರಾಗಿ ಮತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಅನ್ನುವಂಥದ್ದು ಉಂಟಾಗುವಂತಹ ಒಂದು ಸಾಧ್ಯತೆ ವೃಷಭ ರಾಶಿಯವರಿಗೆ ಕಾಣಸಿಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ವೃಷಭ ರಾಶಿಯವರಿಗೆ ಗುರುವಿನ ಸಂಚಾರ ಆಗಿರಬಹುದು, ಉಳಿದ ಗ್ರಹಗಳ ಸಂಚಾರ ಆಗಿರಬಹುದು, ಇದೆಲ್ಲವೂ ಕೂಡ ಸ್ವಲ್ಪ ಅನುಕೂಲಕರವಾಗಿ ಇರುವಂತಹ ಒಂದು ಸಾಧ್ಯತೆ ಕಾಣಸಿಗುತ್ತೆ. ವೃಷಭ ರಾಶಿಯವರಿಗೆ 8ರಲ್ಲಿ ಕುಜನ ಸಂಚಾರ ಮತ್ತು ರವಿಯ ಸಂಚಾರ ಇರೋದರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಪ್ತಮಾಧಿಪತಿಯಾಗಿರುವಂತಹ ಕುಜ 8ರಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ನಿಮಗೂ ಕೂಡ ತೊಂದರೆಗಳು ಬರುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಕಾಣಸಿಗುತ್ತೆ. 8ರಲ್ಲಿ ರವಿ ಸಂಚಾರ ಮಾಡಬೇಕಾದ್ರೆ ವಿಶೇಷವಾಗಿ ರವಿಯ ಒಂದು ಸ್ಥಾನ ಇರುವಂಥದ್ದು ಮೂಲಾಧಾರದಲ್ಲಿ. ಹಾಗಾಗಿ ಮೂಲಾಧಾರ ಅಂತ ನಾವು ಕೂತ್ಕೊಳ್ಳುವಂತಹ ಭಾಗದಲ್ಲಿ ಮೂಲಾಧಾರ ಅಂತ ಕರಿತೀವಿ. ಅಲ್ಲಿ ಒಂದಷ್ಟು ಸಮಸ್ಯೆಗಳು ಅನಾರೋಗ್ಯಾದಿಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಕುಜನ ಜೊತೆ ಇರೋದರಿಂದ ಒಂದು ರೀತಿ ಈ ಪೈಲ್ಸು ಇತ್ಯಾದಿ ಸಂಬಂಧವಾಗಿರುವಂತಹ ಅನಾರೋಗ್ಯಾದಿಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಇದೆ. ಮತ್ತು ರವಿಯ ಸಂಚಾರ ಚೆನ್ನಾಗಿಲ್ಲ ಅಂತಂದರೆ ಸಹಜವಾಗಿ ಆಗುವಂಥದ್ದು ಅಲರ್ಜಿಗೆ ಸಂಬಂಧವಾಗಿರುವಂಥದ್ದು. ಅಂದರೆ ಯಾವುದೋ ಒಂದು ಅಲರ್ಜಿ ಅನ್ನುವಂಥದ್ದು ನಿಮಗೆ ಉಂಟಾಗಿ ಅದರಿಂದ ಇನ್ಫೆಕ್ಷನ್ಗಳಾಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಕಾಣಸಿಗತ್ತೆ. ಸರ್ಕಾರದ ವಿಚಾರದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರುವಂತಹ ಏನಾದರೂ ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ಟೆಂಡರ್ಗಳು ಹಾಕುವಂಥದ್ದು, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರುವಂಥದ್ದು ಏನಾದರೂ ಮಾಡ್ತಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಗುರುವಿನ ದೃಷ್ಟಿ ಇರುತ್ತೆ, ಹಾಗಾಗಿ ಒಳ್ಳೆಯದಾಗತ್ತೆ. ಅಷ್ಟಾದರೂ ಕೂಡ ಸ್ವಲ್ಪ ಸಮಸ್ಯೆ ಇಲ್ಲದೆ ಒಳ್ಳೆಯದು ಮಾಡುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕಾಣಸಿಗಲ್ಲ. ಸಮಸ್ಯೆ ಆಗಿ ಒಳ್ಳೆಯದಾಗುವಂತಹ ಸಾಧ್ಯತೆ ಇದೆ. ಮಾಡುವಂತಹ ಕೆಲಸದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹೊಸದಾಗಿ ಮಾಡುವಂಥದ್ದು, ಇರುವಂತಹ ಕೆಲಸದಲ್ಲೆಲ್ಲವೂ ಕೂಡ ಅನುಕೂಲಗಳು ಅನ್ನುವಂಥದ್ದು ಮತ್ತೆ ಕಾಣಸಿಗತ್ತೆ ಅಂತ ಹೇಳ್ಬೋದಾಗಿದೆ.